ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕು ಭಾರತೀಯ ಜನತಾ ಪಕ್ಷದಿಂದ ವಿಜಯಪುರ ಹೋಬಳಿಯ ಬಿಜ್ಜಾವರ ಗ್ರಾಮದಲ್ಲಿ ಬಿಜೆಪಿ ತಾಲೂಕು ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದಂತಹ ಬಿಜ್ಜಾವರ ಮಹಾಶಕ್ತಿ ಕೇಂದ್ರದ ವಿಶೇಷ ಮಹಾಸಭೆಯಲ್ಲಿ ನೂತನ ಪದಾಧಿಕಾರಿಗಳನ್ನ ನೇಮಕ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಬಿಜೆಪಿ ಬಿಜ್ಜಾವರ ಮಹಾಶಕ್ತಿ ಕೇಂದ್ರದ ವಿಶೇಷ ಸಭೆ, ನೂತನ ಪದಾಧಿಕಾರಿಗಳ ನೇಮಕ, ಕಾಂಗ್ರೆಸ್ ವಂಚನೆಯ ಕಾಲ ಮುಕ್ತಾಯ. ತಾಲೂಕು ಬಿಜೆಪಿ ಅಧ್ಯಕ್ಷರಾದಂತಹ ನೀಲೇರಿ ಅಂಬರೀಶ್ ಗೌಡ. ವಿಜಯಪುರ ಹೋಬಳಿಯ ಬಿಜ್ಜಾವರ ಗ್ರಾಮದಲ್ಲಿ ಬಿಜೆಪಿ ತಾಲೂಕು ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದಂತಹ ಬಿಜ್ಜಾವರ ಮಹಾಶಕ್ತಿ ಕೇಂದ್ರದ ವಿಶೇಷ ಮಹಾಸಭೆಯಲ್ಲಿ ನೂತನ ಪದಾಧಿಕಾರಿಗಳನ್ನ ನೇಮಕ ಮಾಡಲಾಯಿತು. ತಾಲೂಕು ಬಿಜೆಪಿ ಅಧ್ಯಕ್ಷರಾದಂತಹ ನೀಲೇರಿ ಅಂಬರೀಶ್ ಗೌಡ ಅವರು ನೂತನ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರವನ್ನು ವಿತರಿಸಿ ಶುಭ ಹಾರೈಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಅಂಬರೀಶ್ ಗೌಡ ಅವರು, ಕಾಂಗ್ರೆಸ್ ಪಕ್ಷವು ಸುಳ್ಳು ಗ್ಯಾರಂಟಿಗಳನ್ನು ನೀಡಿ ಜನರನ್ನ ವಂಚಿಸಿ ಅಧಿಕಾರಕ್ಕೆ ಬಂದಿದೆ. ಆದರೆ ಅಂತಹ ವಂಚನೆಯ ಕಾಲ ಈಗ ಮುಕ್ತಾಯವಾಗ್ತಾ ಇದೆ. ಇದಕ್ಕೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಫಲಿತಾಂಶವೇ ಸಾಕ್ಷಿ. ಡಿಕೆ ಸುರೇಶ್ ಅವರು ಎಷ್ಟೇ ಹಣ, ಬಲ ಮತ್ತು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಸಹ ಮತದಾರರು ಬಿಜೆಪಿಯ ಡಾಕ್ಟರ್ ಮಂಜುನಾಥ್ ಅವರನ್ನ ಲಕ್ಷಾಂತರ ಮತಗಳ ಅಂತರದಿಂದ ಗೆಲ್ಲಿಸಿದ್ದಾರೆ. ಇದು ಜನತೆ ಮತ್ತು ಪಕ್ಷದ ಬಲಕ್ಕೆ ಸಾಕ್ಷಿಯಾಗಿದೆ. ಜನರನ್ನ ಪದೇ ಪದೇ ಮೋಸಗೊಳಿಸಲು ಸಾಧ್ಯವಿಲ್ಲ. ನಾವೆಲ್ಲರೂ ಒಗ್ಗೂಡಿ ಪಕ್ಷವನ್ನ ಇನ್ನಷ್ಟು ಬಲಿಷ್ಠವಾಗಿ ಕಟ್ಟೋಣ ಅಂತ ಹೇಳಿ ಕರೆ ನೀಡಿದ್ರು. ನೂತನ ಪದಾಧಿಕಾರಿಗಳ ವಿವರ: ಬಿಜ್ಜಾವರ ಮಹಾಶಕ್ತಿ ಕೇಂದ್ರಕ್ಕೆ ಈ ಕೆಳಗಿನವರನ್ನ ನೂತನ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಲಾಯಿತು. ಬಿಜೆಪಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಪಿಎಂ ಚಂದ್ರು, ಪುರ ಗ್ರಾಮ ಉಪಾಧ್ಯಕ್ಷರುಗಳಾದಂತಹ ರಾಮಣ್ಣ ಹಾರೋಹಳ್ಳಿ, ಗೋಪಾಲ್ ಗಡ್ಡನಾಯಕನಹಳ್ಳಿ, ಸುರೇಶ್ ಸಿಎನ್ ವೆಂಕಟಗಿರಿ ಕೋಟೆ, ಮಹೇಶ್ ಹೊಸೂರು, ಪ್ರಧಾನ ಕಾರ್ಯದರ್ಶಿ ಸಿಆರ್ ನವೀನ್ ಕುಮಾರ್ ಚಿಕ್ಕಮರಳಿ, ಕಾರ್ಯದರ್ಶಿಗಳು ಮಂಜುನಾಥ್ ಕೊಮ್ಮಸಂದ್ರ, ಎನ್ಎಂ ಆಂಜನಪ್ಪ ಯಲಿಯೂರು, ಜಯಣ್ಣ ಬುಳ್ಳಳ್ಳಿ. ಈ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅನಿಲ್, ಮಾಜಿ ಶಾಸಕರಾದ ಜಿ ಚಂದ್ರಣ್ಣ, ಜಿಲ್ಲಾ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬುಳ್ಳಳ್ಳಿ ರಾಜಪ್ಪ, ಗೋಡ್ಲು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ನಾರಾಯಣ ಸ್ವಾಮಿ, ಗೊಡ್ಡು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಜಗದೀಶ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡರುಗಳಾದಂತಹ ಬಿಜ್ಜಾವರ ಗ್ರಾಮದ ಗುತ್ತಿಗೆದಾರರಾದಂತಹ ಲಕ್ಷ್ಮಣ್, ತ್ಯಾಗರಾಜ್, ಮರಿತಮ್ಮಣ್ಣ, ಬಿದಲೂರು ತಮ್ಮಯ್ಯ, ಲಕ್ಷ್ಮಣ್, ಮಹಿಳಾ ಮೋರ್ಚಾ ಕಾರ್ಯದರ್ಶಿ ಯಶೋದಮ್ಮ, ಭಾಗ್ಯಮ್ಮ, ಪ್ರೇಮ ಸೇರಿದಂತೆ ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಅಂಬರೀಶ್ ಗೌಡ ಅವರು, ಕಾಂಗ್ರೆಸ್ ಪಕ್ಷವು ಸುಳ್ಳು ಗ್ಯಾರಂಟಿಗಳನ್ನು ನೀಡಿ ಜನರನ್ನ ವಂಚಿಸಿ ಅಧಿಕಾರಕ್ಕೆ ಬಂದಿದೆ. ಆದರೆ ಅಂತಹ ವಂಚನೆಯ ಕಾಲ ಈಗ ಮುಕ್ತಾಯವಾಗ್ತಾ ಇದೆ. ಇದಕ್ಕೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಫಲಿತಾಂಶವೇ ಸಾಕ್ಷಿ. ಡಿಕೆ ಸುರೇಶ್ ಅವರು ಎಷ್ಟೇ ಹಣ, ಬಲ ಮತ್ತು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಸಹ ಮತದಾರರು ಬಿಜೆಪಿಯ ಡಾಕ್ಟರ್ ಮಂಜುನಾಥ್ ಅವರನ್ನ ಲಕ್ಷಾಂತರ ಮತಗಳ ಅಂತರದಿಂದ ಗೆಲ್ಲಿಸಿದ್ದಾರೆ. ಇದು ಜನತೆ ಮತ್ತು ಪಕ್ಷದ ಬಲಕ್ಕೆ ಸಾಕ್ಷಿಯಾಗಿದೆ. ಜನರನ್ನ ಪದೇ ಪದೇ ಮೋಸಗೊಳಿಸಲು ಸಾಧ್ಯವಿಲ್ಲ. ನಾವೆಲ್ಲರೂ ಒಗ್ಗೂಡಿ ಪಕ್ಷವನ್ನ ಇನ್ನಷ್ಟು ಬಲಿಷ್ಠವಾಗಿ ಕಟ್ಟೋಣ ಅಂತ ಹೇಳಿ ಕರೆ ನೀಡಿದ್ರು. ನೂತನ ಪದಾಧಿಕಾರಿಗಳ ವಿವರ: ಬಿಜ್ಜಾವರ ಮಹಾಶಕ್ತಿ ಕೇಂದ್ರಕ್ಕೆ ಈ ಕೆಳಗಿನವರನ್ನ ನೂತನ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಲಾಯಿತು. ಬಿಜೆಪಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಪಿಎಂ ಚಂದ್ರು, ಪುರ ಗ್ರಾಮ ಉಪಾಧ್ಯಕ್ಷರುಗಳಾದಂತಹ ರಾಮಣ್ಣ ಹಾರೋಹಳ್ಳಿ, ಗೋಪಾಲ್ ಗಡ್ಡನಾಯಕನಹಳ್ಳಿ, ಸುರೇಶ್ ಸಿಎನ್ ವೆಂಕಟಗಿರಿ ಕೋಟೆ, ಮಹೇಶ್ ಹೊಸೂರು, ಪ್ರಧಾನ ಕಾರ್ಯದರ್ಶಿ ಸಿಆರ್ ನವೀನ್ ಕುಮಾರ್ ಚಿಕ್ಕಮರಳಿ, ಕಾರ್ಯದರ್ಶಿಗಳು ಮಂಜುನಾಥ್ ಕೊಮ್ಮಸಂದ್ರ, ಎನ್ಎಂ ಆಂಜನಪ್ಪ ಯಲಿಯೂರು, ಜಯಣ್ಣ ಬುಳ್ಳಳ್ಳಿ. ಈ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅನಿಲ್, ಮಾಜಿ ಶಾಸಕರಾದ ಜಿ ಚಂದ್ರಣ್ಣ, ಜಿಲ್ಲಾ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬುಳ್ಳಳ್ಳಿ ರಾಜಪ್ಪ, ಗೋಡ್ಲು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ನಾರಾಯಣ ಸ್ವಾಮಿ, ಗೊಡ್ಡು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಜಗದೀಶ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡರುಗಳಾದಂತಹ ಬಿಜ್ಜಾವರ ಗ್ರಾಮದ ಗುತ್ತಿಗೆದಾರರಾದಂತಹ ಲಕ್ಷ್ಮಣ್, ತ್ಯಾಗರಾಜ್, ಮರಿತಮ್ಮಣ್ಣ, ಬಿದಲೂರು ತಮ್ಮಯ್ಯ, ಲಕ್ಷ್ಮಣ್, ಮಹಿಳಾ ಮೋರ್ಚಾ ಕಾರ್ಯದರ್ಶಿ ಯಶೋದಮ್ಮ, ಭಾಗ್ಯಮ್ಮ, ಪ್ರೇಮ ಸೇರಿದಂತೆ ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು. ನ್ಯೂಸ್ ಕರ್ನಾಟಕ ಒನ್ ಟಿವಿ ಸಂಪಾದಕರು, ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.